ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜುಲೈ 14ರ ಮಾರ್ಕೆಟ್ ಅಪ್ಡೇಟ್ ನ ನೋಡೋದಾದ್ರೆ ಮಾರ್ಕೆಟ್ ನಲ್ಲಿ ಇವತ್ತು ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು ಕೂಡ ರೆಕಾರ್ಡ್ ಹೈ ಕ್ಲೋಸಿಂಗ್ ನಮಗೆ ನಿಫ್ಟಿ 50 ಮತ್ತೆ ಸೆನ್ಸೆಕ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ನಿಫ್ಟಿ 150 ಪಾಯಿಂಟ್ಗಳ ಗೇನ್ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 19,500ರ ಕ್ರೂಷಿಯಲ್ ರೆಸಿಸ್ಟೆನ್ಸ್ ಝೋನ್ ಏನಿತ್ತು ಆ ಒಂದು ಲೆವೆಲ್ ನ ಮೇಲ್ಗಡೆ ನಿಫ್ಟಿನಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಸೆನ್ಸೆಕ್ಸ್ ಕೂಡ 502 ಪಾಯಿಂಟ್ಗಳ ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 154 ಪಾಯಿಂಟ್ಗಳ ಗೇನ್ ಇವತ್ತು ನೋಡೋದಕ್ಕೆ ಸಿಕ್ತು. ಬಟ್ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಗೆ ಕಂಪೇರ್ ಮಾಡಿದಾಗ ಬ್ಯಾಂಕ್ ನಿಫ್ಟಿ ಅಷ್ಟಾಗಿ ಪಾಸಿಟಿವ್ ಸೈಡ್ ನಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. ಇನ್ನು ಕೂಡ ಒಂದು ವೀಕ್ನೆಸ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. 45,000ದ ಲೆವೆಲ್ ಅನ್ನ ಬ್ಯಾಂಕ್ ನಿಫ್ಟಿ ಕ್ರಾಸ್ ಮಾಡೋದಕ್ಕೆ ಕಷ್ಟ ಪಡ್ತಾ ಇದೆ. ಹಾಗೆ ಇವತ್ತಿನ ರೆಕಾರ್ಡ್ ಹೈನ ನಂತರ ಐಸಿಐಸಿಐ ಡೈರೆಕ್ಟ್ ನಿಫ್ಟಿ ಮುಂದಿನ 6 ರಿಂದ 9 ತಿಂಗಳ ಒಳಗಾಗಿ 21,000ದ ಲೆವೆಲ್ ನಲ್ಲಿ ಟ್ರೇಡ್ ಆಗುತ್ತೆ ಅಂತ ತಮ್ಮ ಒಂದು ಲೆವೆಲ್ಸ್ ಅನ್ನ ಪ್ರೆಡಿಕ್ಟ್ ಮಾಡಿದ್ದಾರೆ. ಹಾಗೆ ಈ ಒಂದು ಲೆವೆಲ್ ನಿಂದ 5 ರಿಂದ 7% ನಷ್ಟು ಕರೆಕ್ಷನ್ ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಅಂದ್ರೆ 18,200ರವರೆಗೂ ನಿಫ್ಟಿ ಹೋಗಬಹುದು. ಬಟ್ ಮುಂದಿನ 6 ರಿಂದ 9 ತಿಂಗಳ ಒಳಗಾಗಿ 21,000ದ ಲೆವೆಲ್ ಅನ್ನ ನಿಫ್ಟಿ ಹಿಟ್ ಮಾಡುತ್ತೆ ಅನ್ನೋದು ಐಸಿಐಸಿಐ ಡೈರೆಕ್ಟ್ ನ ಒಂದು ಪ್ರಿಡಿಕ್ಷನ್ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ರಿಸೆಷನ್ ನ ಯಾವುದೇ ಒಂದು ನ್ಯೂಸ್ ನಮಗೆ ಯುಎಸ್ ಮತ್ತೆ ಯುಕೆ ನಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ ಅಂದ್ರೆ ನಿಫ್ಟಿ 21,000ದ ಲೆವೆಲ್ ಅನ್ನ ಮುಂದಿನ 1 ವರ್ಷದಲ್ಲಿ ರೀಚ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಇಂಡಿಯಾನಲ್ಲಿ ಯಾವುದೇ ರೀತಿಯ ರಿಸೆಷನ್ ನ ಚಾನ್ಸಸ್ ಇಲ್ಲ. ಬಟ್ ಯುಎಸ್ ಮತ್ತೆ ಯುಕೆ ನಲ್ಲಿ ರಿಸೆಷನ್ ಬಂದ್ರೆ ಅದರ ಎಫೆಕ್ಟ್ ಇಂಡಿಯನ್ ಮಾರ್ಕೆಟ್ ನ ಮೇಲೆ ಕೂಡ ಇರುವಂತ ಚಾನ್ಸಸ್ ಇರುತ್ತೆ. ಹಾಗೆ ಮಾರ್ಕೆಟ್ ನಲ್ಲಿ ಈ ರೀತಿಯ ಹೊಸ ಹೈ ನಮಗೆ ನೋಡೋದಕ್ಕೆ ಸಿಕ್ಕಿದಾಗ ಬ್ರೋಕರೇಜಸ್ ಗಳು ತಮ್ಮ ಒಂದು ಟಾರ್ಗೆಟ್ಸ್ ಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಮತ್ತೆ ನಮಗೆ ಡೌನ್ ಸೈಡ್ ಟಾರ್ಗೆಟ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಈ ರೀತಿಯಲ್ಲಿ ಬ್ರೋಕರೇಜಸ್ ಗಳು ಲೆವೆಲ್ಸ್ ನ ಮೇಲೆ ತಮ್ಮ ಟಾರ್ಗೆಟ್ಸ್ ಗಳನ್ನ ಕೊಡ್ತಾ ಹೋಗ್ತಾರೆ. ಇವತ್ತಿನ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಮಾರ್ಕೆಟ್ ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಗೆ ರೀಸನ್ ಇವತ್ತು ಐಟಿ ಸ್ಟಾಕ್ಸ್ ಆಗಿತ್ತು. ಸೊ ಐಟಿ ಸೆಕ್ಟರ್ ತುಂಬಾ ದಿನಗಳಿಂದ ವೀಕ್ನೆಸ್ ನಲ್ಲಿ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಇವತ್ತು ಟಾಪ್ ಗೇನರ್ ಲಿಸ್ಟ್ ನಲ್ಲಿ 5 ಟಾಪ್ ಐಟಿ ಸ್ಟಾಕ್ ಗಳು ನಮಗೆ ನೋಡೋದಕ್ಕೆ ಸಿಗ್ತದೆ. ಟಿಸಿಎಸ್ ನಲ್ಲಿ 5% ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಟೆಕ್ ಮಹೀಂದ್ರ ಕೂಡ 4.5% ಗೇನ್ ನೊಂದಿಗೆ ಕ್ಲೋಸ್ ಆಗಿದೆ. ಇನ್ಫೋಸಿಸ್ ನಲ್ಲೂ ಕೂಡ 4.5% ನ ಗೇನ್ ನೋಡೋದಕ್ಕೆ ಸಿಕ್ತು. ಎಲ್&ಟಿ ಮೈಂಟ್ರಿ ನಲ್ಲೂ ಕೂಡ 4% ನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಎಚ್ಸಿಎಲ್ ಟೆಕ್ ಕೂಡ 4% ಗೇನ್ ನೊಂದಿಗೆ ಕ್ಲೋಸ್ ಆಗಿದೆ. ವಿಪ್ರೋ ಕೂಡ ಇವತ್ತು ಪಾಸಿಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಐಟಿ ಸೆಕ್ಟರ್ ನ ಕಂಪನಿಗಳು ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಷ್ಟು ಒಳ್ಳೆ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿರಲಿಲ್ಲ. ಎಲ್ಲರೂ ಕೂಡ ಕರೆಕ್ಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಬಟ್ ಇವರ ಸ್ಟ್ರಾಂಗ್ ಡೀಲ್ ವಿನ್ಸ್ ಏನಿದೆ ಅದು ಐಟಿ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಬೈಯಿಂಗ್ ಎಮರ್ಜ್ ಮಾಡುವ ರೀತಿಯಲ್ಲಿ ಮಾಡಿದೆ. ಟಿಸಿಎಸ್ ಒಳ್ಳೆ ಒಂದು ಡೀಲ್ ವಿನ್ಸ್ ಅನ್ನ ರೆಕಾರ್ಡ್ ಮಾಡಿದ್ರು. ಇಯರ್ ಆನ್ ಇಯರ್ ಇವರ ಆರ್ಡರ್ ಬುಕ್ 24% ನಷ್ಟು ಇನ್ಕ್ರೀಸ್ ಆಗಿತ್ತು. ಹಾಗೆ ವಿಪ್ರೋನ ಆರ್ಡರ್ ಬುಕ್ ಕೂಡ 9% ನಷ್ಟು ಇನ್ಕ್ರೀಸ್ ಆಗಿತ್ತು. ಬಟ್ ಯಾರು ಕೂಡ ಈ ರೀತಿಯ ಗೇನ್ ಅನ್ನ ಐಟಿ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ತುಂಬಾ ದಿನಗಳಿಂದ ಡೌನ್ ಸೈಡ್ ನಲ್ಲಿ ಟ್ರೇಡ್ ಆಗ್ತಿದ್ದಂತಹ ಐಟಿ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಒಳ್ಳೆ ಒಂದು ಬೈಯಿಂಗ್ ಲೋವರ್ ಲೆವೆಲ್ ಗಳಲ್ಲಿ ಎಮರ್ಜ್ ಆಗಿದೆ. ಸೊ ಈಗ ಐಟಿ ಸೆಕ್ಟರ್ ನ ಸ್ಟಾಕ್ ಗಳು ಬೌನ್ಸ್ ಆದಾಗ ಎಲ್ಲರೂ ಕೂಡ ಐಟಿ ಸೆಕ್ಟರ್ ನಲ್ಲಿ ಎಂಟ್ರಿಯನ್ನ ತಗೋಬೇಕು ಅಂತ ಅನ್ಕೋತಾರೆ. ಸೊ ಐಟಿ ಸೆಕ್ಟರ್ ನ ಕಂಪನಿಗಳು ಫಂಡಮೆಂಟಲಿ ತುಂಬಾನೇ ಸ್ಟ್ರಾಂಗ್ ಆಗಿರುವಂತಹ ಕಂಪನೀಸ್ ಆಗಿರುತ್ತೆ. ಬಟ್ ಜಸ್ಟ್ ರಿಸೆಷನ್ ನ ನ್ಯೂಸ್ ನಿಂದ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಈ ಒಂದು ಲೆವೆಲ್ ನಲ್ಲೂ ಕೂಡ ಟಿಸಿಎಸ್, ಇನ್ಫೋಸಿಸ್ ಈ ಸ್ಟಾಕ್ ಗಳಲ್ಲಿ ಎಂಟ್ರಿಯನ್ನ ತಗೋಬಹುದು. ಬಟ್ ಮತ್ತೆ ನಿಮಗೆ ಕರೆಕ್ಷನ್ ನೋಡೋದಕ್ಕೆ ಸಿಕ್ತಾಗ ಆಗ ಪ್ಯಾನಿಕ್ ಆಗೋದಕ್ಕೆ ಹೋಗಬಾರ್ದು. ಆ ಲೋವರ್ ಲೆವೆಲ್ ಗಳಲ್ಲಿ ಆಡ್ ಮಾಡ್ತಾ ಹೋಗ್ತೀರಾ ಅಂದ್ರೆ ಖಂಡಿತವಾಗ್ಲೂ ಹೈಯರ್ ಲೆವೆಲ್ ಗಳಲ್ಲಿ ಟಿಸಿಎಸ್, ಇನ್ಫೋಸಿಸ್ ಈ ರೀತಿಯ ಕಂಪನಿಗಳನ್ನ ಖಂಡಿತವಾಗ್ಲೂ ಬೈ ಮಾಡ್ಕೋಬಹುದಾಗುತ್ತೆ. ಹಾಗೆ ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ HDFC ಲೈಫ್ ನೋಡೋದಕ್ಕೆ ಸಿಕ್ಕಿದೆ. 1.5% ನ ಕರೆಕ್ಷನ್ HDFC ಲೈಫ್ ಅಲ್ಲಿ ನೋಡೋದಕ್ಕೆ ಸಿಕ್ತು. M&M ಪವರ್ ಗ್ರಿಡ್ ಕೂಡ 1.5% ನಷ್ಟು ಕರೆಕ್ಟ್ ಆಗಿದೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಟೈಟನ್ ನಲ್ಲೂ ಕೂಡ 1% ನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ವಿಪ್ರೋ ಜುಲೈ 13ಕ್ಕೆ ತಮ್ಮ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್ ಒಳ್ಳೆ ಒಂದು ರಿಸಲ್ಟೇ ಬಂದಿತ್ತು. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಹಾಗೆ ರೆವೆನ್ಯೂ ನಲ್ಲಿ ಫಾಲ್ ನೋಡೋದಕ್ಕೆ ಸಿಕ್ಕಿತ್ತು. ಆದ್ರೂ ಕೂಡ ವಿಪ್ರೋನಲ್ಲಿ 2.5% ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಓವರ್ ಆಲ್ ಐಟಿ ಸೆಕ್ಟರ್ ಕೂಡ ಪಾಸಿಟಿವ್ ಆಗಿದೆ. ಹಾಗೆ ಫೆಡ್ ಜುಲೈನಲ್ಲಿ ಯಾವುದೇ ರೀತಿಯ ಇಂಟ್ರೆಸ್ಟ್ ರೇಟ್ ಅನ್ನ ಹೈಕ್ ಮಾಡಲ್ಲ ಅನ್ನುವಂತ ಒಂದು ಎಕ್ಸ್ಪರ್ಟ್ ನ್ಯೂಸ್ ಕೂಡ ನೋಡೋದಕ್ಕೆ ಸಿಗ್ತದೆ. ಅದರಿಂದ ಕೂಡ ಐಟಿ ಸೆಕ್ಟರ್ ನ ಸ್ಟಾಕ್ ಗಳು ಸ್ವಲ್ಪ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದಾವೆ. ಹಾಗೆ ವಿಪ್ರೋ ಒಳ್ಳೆ ಒಂದು ಲಾರ್ಜ್ ಡೀಲ್ ವಿನ್ಸ್ ಅನ್ನ ರೆಕಾರ್ಡ್ ಮಾಡಿದ್ರು. ಅದರಿಂದ ಕೂಡ ಸ್ಟಾಕ್ ಪ್ರೈಸ್ ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಈಗಲೂ ಕೂಡ ಬ್ರೋಕರೇಜಸ್ ಗಳು ಬಿಯರಿಶ್ ಆಗಿ ಕಾಣಿಸ್ತಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ ಕೂಡ ಅಂಡರ್ ವೈಟ್ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ. 352ರ ಟಾರ್ಗೆಟ್ ಪ್ರೈಸ್ ಅನ್ನ ಮಾರ್ಗನ್ ಸ್ಟ್ಯಾನ್ಲಿ ಕೊಟ್ಟಿದ್ದಾರೆ. ಹಾಗೆ ಜಪಾನೀಸ್ ಬ್ರೋಕರೇಜ್ ಹೌಸ್ ನೋಮುರಾ ಕೂಡ 375ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಈಗ ವಿಪ್ರೋ 400ರ ಮೇಲ್ಗಡೆ ಟ್ರೇಡ್ ಆಗ್ತದೆ. ಬಟ್ ಫಾರಿನ್ ಬ್ರೋಕರೇಜಸ್ ಗಳು ಈಗಲೂ ಕೂಡ ಐಟಿ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ನೆಗೆಟಿವ್ ಆಗಿದ್ದಾರೆ. ಇಂಡಿಯನ್ ಬ್ರೋಕರೇಜಸ್ ಆಗಿರುವಂತಹ ನುವಾಮಾ ಆಗಿರ್ಬೋದು, ಮೋತಿಲಾಲ್ ಓಸ್ವಾಲ್ ಆಗಿರ್ಬೋದು, ಈಗೇನು ವಿಪ್ರೋ ಟ್ರೇಡ್ ಆಗ್ತದೆ. ಸೊ ಅದೇ ಒಂದು ಪ್ರೈಸ್ ನ ಅರೌಂಡ್ ಅಲ್ಲಿ ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ದಾರೆ. ನುವಾಮಾ ಕಡೆಯಿಂದ 400ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಇವರು ಹೋಲ್ಡ್ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ. ಮೋತಿಲಾಲ್ ಓಸ್ವಾಲ್ ಕೂಡ ನ್ಯೂಟ್ರಲ್ ರೇಟಿಂಗ್ ಅನ್ನ ಕೊಟ್ಟಿದ್ದು 380ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ.
ನೋವಾಮಾ ಹಾಗೆ ಮೋತಿಲಾಲ್ ಓಸ್ವಾಲ್ TCS ಮತ್ತೆ HCL ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ರು. ಬಟ್ ಇವರು ವಿಪ್ರೋನಲ್ಲಿ ಹೋಲ್ಡ್ ರೇಟಿಂಗ್ ಅನ್ನ ಅಥವಾ ನ್ಯೂಟ್ರಲ್ ರೇಟಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಸೊ ನಿಫ್ಟಿನಲ್ಲಿ ಟ್ರೇಡ್ ಆಗ್ತಿರುವಂತಹ 6 IT ಸೆಕ್ಟರ್ ನ ಕಂಪನಿಗಳಲ್ಲಿ ಲೋವೆಸ್ಟ್ ಟಾರ್ಗೆಟ್ಸ್ ಅಥವಾ ಹೆಚ್ಚಿನ ಒಂದು ಡೌನ್ ಗ್ರೇಡ್ಸ್ ಏನಿದೆ ಅದು ನಮಗೆ ವಿಪ್ರೋನಲ್ಲೇ ನೋಡೋದಕ್ಕೆ ಸಿಗ್ತದೆ. ಹಾಗೆ ಬೇರೆ IT ಕಂಪನಿಗಳು ಒಳ್ಳೆ ಒಂದು ಡಿವಿಡೆಂಡ್ ಗಳನ್ನು ಕೂಡ ಪೇ ಮಾಡ್ತಿದ್ದಾರೆ. ವಿಪ್ರೋ ಡಿವಿಡೆಂಡ್ ಅನ್ನ ಕೂಡ ಪೇ ಮಾಡ್ತಿಲ್ಲ. ರೀಸೆಂಟ್ ಆಗಿ ಬೈಬ್ಯಾಕ್ ಅನ್ನ ಕಂಡಕ್ಟ್ ಮಾಡಿದ್ರು, ಕ್ಯಾಶ್ ಅನ್ನ ಹೋಲ್ಡ್ ಮಾಡ್ತಿದ್ದಾರೆ. ಪ್ರಾಫಿಟ್ ಗಳನ್ನ ಡಿವಿಡೆಂಡ್ ನ ರೀತಿಯಲ್ಲಿ ಇನ್ವೆಸ್ಟರ್ಸ್ ಗಳಿಗೆ ಹಂಚ್ತಾ ಇಲ್ಲ. ಸೊ ಅದು ಕೂಡ ಸ್ವಲ್ಪ ನೆಗೆಟಿವ್ ಆಗುವಂತ ಚಾನ್ಸಸ್ ಇರುತ್ತೆ. FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಇವತ್ತು ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ರು. 772 ಕೋಟಿ ಅಮೌಂಟ್ ನ ನೆಟ್ ಸೆಲ್ಲಿಂಗ್ DIIs ಕಡೆಯಿಂದ ಬಂದಿದೆ. FIIs ನೆಟ್ ಬೈಯರ್ಸ್ ಆಗಿದ್ದು 2636 ಕೋಟಿ ಅಮೌಂಟ್ ನ ನೆಟ್ ಬೈಯಿಂಗ್ ಅನ್ನ ಇಂಡಿಯನ್ ಮಾರ್ಕೆಟ್ ನಲ್ಲಿ ಮಾಡಿದ್ದಾರೆ. ಸೊ ಎಲ್ಲಿವರೆಗೂ FII ಬೈಯಿಂಗ್ ಕಂಟಿನ್ಯೂ ಆಗುತ್ತೆ, ಮಾರ್ಕೆಟ್ ನಲ್ಲಿ ಹೊಸ ರೆಕಾರ್ಡ್ ಹೈಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೆಂಕೋ ಗೋಲ್ಡ್ ಇವತ್ತು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. 35% ನ ಪ್ರೀಮಿಯಂ ನೊಂದಿಗೆ ಸೆಂಕೋ ಗೋಲ್ಡ್ ಲಿಸ್ಟ್ ಆಯಿತು. ಕಂಪನಿ 317 ಅಪ್ಪರ್ ಪ್ರೈಸ್ ಬ್ಯಾಂಡ್ ಅನ್ನ ಸೆಟ್ ಮಾಡಿದ್ರು. 118ರಿಂದ 120 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿತ್ತು. ಅಷ್ಟೇ ಒಂದು ಪ್ರೀಮಿಯಂ ನ ಅರೌಂಡ್ ಅಲ್ಲಿ 430 ಪ್ರೈಸ್ ನಲ್ಲಿ ಸೆಂಕೋ ಗೋಲ್ಡ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. ಸೊ ಕಂಪನಿಯ ಫೈನಾನ್ಷಿಯಲ್ಸ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಇವರ ರೆವೆನ್ಯೂ ಗ್ರೋತ್ ನಮಗೆ ಕಳೆದ 3 ವರ್ಷಗಳಲ್ಲಿ 24% ಅಷ್ಟು ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಒಳ್ಳೆ ಒಂದು ಪ್ರಾಫಿಟಬಿಲಿಟಿಯನ್ನು ಕೂಡ ಕಂಪನಿ ಡಿಕ್ಲೇರ್ ಮಾಡ್ತಿದ್ದಾರೆ. ಸೊ ಇವತ್ತು 405 ಪ್ರೈಸ್ ನಲ್ಲಿ ಸೆಂಕೋ ಗೋಲ್ಡ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 430 ಪ್ರೈಸ್ ನಲ್ಲಿ ಲಿಸ್ಟ್ ಆಗಿ 444 ಹೈ ಅನ್ನ ಕೂಡ ಸೆಂಕೋ ಗೋಲ್ಡ್ ಟಚ್ ಮಾಡಿತ್ತು. ಸೊ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ದು ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಂಡಿದ್ರೆ ಸೊ ಒಳ್ಳೆ ಒಂದು ಆಲೋಚನೆ ಆಗುತ್ತೆ. ಇನ್ನು ಕೂಡ ಶೇರ್ಸ್ ಗಳನ್ನ ಹೋಲ್ಡ್ ಮಾಡ್ತಿದ್ರೆ ಅಂದ್ರೆ 330 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಸೊ ಆ ಒಂದು ಪ್ರೈಸ್ ನ ಕೆಳಗಡೆ ಏನಾದ್ರೂ ಸೆಂಕೋ ಗೋಲ್ಡ್ ಹೋದ್ರೆ ಅಲ್ಲಿ ನೀವು ಎಕ್ಸಿಟ್ ಆಗೋದು ಒಳ್ಳೆ ಒಂದು ಆಲೋಚನೆ ಆಗುತ್ತೆ. ಲಾಂಗ್ ಟರ್ಮ್ ಕೂಡ ಕಂಪನಿಯನ್ನ ಕಂಟಿನ್ಯೂ ಮಾಡಬಹುದಾಗುತ್ತೆ. ಮುಂದಿನ ಕ್ವಾರ್ಟರ್ಗಳಲ್ಲಿ ಯಾವ ರೀತಿಯಲ್ಲಿ ರಿಸಲ್ಟ್ ಬರುತ್ತೆ ಅದನ್ನ ಅಬ್ಸರ್ವ್ ಮಾಡಿ ಅದಾದ್ಮೇಲೆ ನೀವು ಡಿಸಿಷನ್ಸ್ ಗಳನ್ನ ತಗೋಬಹುದು. ಹಾಗೆ ಫ್ರೆಶ್ ಎಂಟ್ರಿಯ ಬಗ್ಗೆ ಯೋಚನೆ ಮಾಡ್ತಿದ್ರು ಕೂಡ 350ರಿಂದ 330 ಲೆವೆಲ್ ನಲ್ಲಿ ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡಿರ್ಬೇಕಾಗುತ್ತೆ. ಉತ್ಕರ್ಷ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. QIB ಕ್ಯಾಟಗರಿಯಲ್ಲಿ 135 ಟೈಮ್ ಓವರ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. NII ಕ್ಯಾಟಗರಿ ಕೂಡ 88 ಟೈಮ್ ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ 80 ಟೈಮ್ ನ ಸಬ್ಸ್ಕ್ರಿಪ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಎಂಪ್ಲಾಯಿ ಕ್ಯಾಟಗರಿ ಕೂಡ 18 ಟೈಮ್ ಓವರ್ ಸಬ್ಸ್ಕ್ರೈಬ್ ಆಗಿದೆ. ಟೋಟಲ್ ಆಗಿ ಇಶ್ಯೂ 110 ಟೈಮ್ ನಷ್ಟು ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಈ ಒಂದು IPO ನಲ್ಲಿ ರಿಟೇಲ್ಗೆ ಕೇವಲ 10% ನಷ್ಟು ಆಫರ್ ಮಾತ್ರ ಇತ್ತು. ಅದರಿಂದ ರಿಟೇಲ್ ಕ್ಯಾಟಗರಿಯಲ್ಲಿ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಅಲಾಟ್ಮೆಂಟ್ ನ ಚಾನ್ಸಸ್ ಕೂಡ ಕಷ್ಟ ಆಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 16 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಕಂಪನಿ 25 ರೂಪಾಯಿಯ ಪ್ರೈಸ್ ಅನ್ನ ಸೆಟ್ ಮಾಡಿದ್ದಾರೆ. ಸೊ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ ನ ಚಾನ್ಸಸ್ ಈ ಒಂದು IPO ನಲ್ಲಿ ಕೂಡ ಇರೋದ್ರಿಂದ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. 9600 ರೂಪಾಯಿವರೆಗೂ ಲಿಸ್ಟಿಂಗ್ ಗೇನ್ಸ್ ಅನ್ನ ಇವತ್ತಿನ ದಿನ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಪತಂಜಲಿ ಫುಡ್ ನಲ್ಲಿ ನಿನ್ನೆ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು 5% ನ ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಪತಂಜಲಿ ಫುಡ್ ಏನು OFS ಅನ್ನ ಲಾಂಚ್ ಮಾಡಿದ್ರು, ಆ ಒಂದು OFS ಫುಲ್ಲಿ ಸಬ್ಸ್ಕ್ರೈಬ್ ಆಗಿದೆ. ನಾನ್ ರಿಟೇಲ್ ಕ್ಯಾಟಗರಿಯಲ್ಲಿ 200% ನಷ್ಟು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ರಿಟೇಲ್ ಕ್ಯಾಟಗರಿ ಕೂಡ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತದೆ. 1000 ಪ್ರೈಸ್ ನಲ್ಲಿ ಪತಂಜಲಿ ಫುಡ್ OFS ಅನ್ನ ಲಾಂಚ್ ಮಾಡಿದ್ರು. ಸೊ OFS ಕಂಪ್ಲೀಟ್ಲಿ ಸಬ್ಸ್ಕ್ರೈಬ್ ಆಗಿರೋದ್ರಿಂದ ಇವತ್ತು ನಮಗೆ ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತದೆ. ಸೊ ತುಂಬಾನೇ ವಾಲಟೈಲ್ ಆಗಿ ಪತಂಜಲಿ ಫುಡ್ಸ್ ಟ್ರೇಡ್ ಆಗ್ತಿರುತ್ತೆ. ಸೊ ಅದರಿಂದ ನೀವು ರಿಸ್ಕಿ ಇನ್ವೆಸ್ಟರ್ ಅಲ್ಲ, ಸೊ ನೀವು ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ ಅಲ್ಲ ಅಂದ್ರೆ ಈ ರೀತಿಯ ಸ್ಟಾಕ್ ಗಳಿಂದ ದೂರ ಇರೋದು ಒಳ್ಳೆ ಒಂದು ಆಲೋಚನೆ ಆಗುತ್ತೆ. ಬಂಧನ್ ಬ್ಯಾಂಕ್ ತಮ್ಮ Q1 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 19% ನಷ್ಟು ಫಾಲ್ ಆಗಿದೆ. 721 ಕೋಟಿ ಪ್ರಾಫಿಟ್ಸ್ ಅನ್ನ ಬಂಧನ್ ಬ್ಯಾಂಕ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ವರ್ಷ 2022 ಜೂನ್ ನಲ್ಲಿ ಇವರು 886 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಹಾಗೆ ಇವರ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಕೂಡ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. NPA ಕೂಡ ಇನ್ಕ್ರೀಸ್ ಆಗಿದೆ. ಅಂದ್ರೆ ಇವರ ಬ್ಯಾಡ್ ಲೋನ್ಸ್ ಏನಿದೆ 2022 ಜೂನ್ ನಲ್ಲಿ 1.92% ಇತ್ತು, ಅದು ಈಗ 2.18% ನಷ್ಟು ಆಗಿದೆ. ಸೊ ಓವರ್ ಆಲ್ ಅಸೆಟ್ ಕ್ವಾಲಿಟಿಯ ಮೇಲೆ ಕೂಡ ಇಂಪ್ಯಾಕ್ಟ್ ಬರ್ತಿರೋದು ಕಾಣಿಸ್ತಿದೆ. ಹಾಗೆ ಆಕ್ಸಿಸ್ ಸೆಕ್ಯೂರಿಟೀಸ್ 758 ಕೋಟಿಯಷ್ಟು ಪ್ರಾಫಿಟ್ಸ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ಬಂಧನ್ ಬ್ಯಾಂಕ್ 721 ಕೋಟಿಯ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಇವತ್ತಿನ ದಿನ ಬಂಧನ್ ಬ್ಯಾಂಕ್ ಪಾಸಿಟಿವ್ ಕ್ಲೋಸಿಂಗ್ ಅನ್ನೇ ಕೊಟ್ಟಿದೆ. 2.5% ನಷ್ಟು ಅಪ್ಸೈಡ್ ಬಂಧನ್ ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಟ್ ನೋಡ್ಬೇಕಾಗುತ್ತೆ ಸೋಮವಾರ ಈ ರಿಸಲ್ಟ್ಗೆ ಬಂಧನ್ ಬ್ಯಾಂಕ್ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ. ಗ್ಲೋಬಲ್ ಬ್ರೋಕರೇಜ್ ಹೌಸ್ ಸಿಟಿ 34% ನ ಅಪ್ಸೈಡ್ ನ ಎಕ್ಸ್ಪೆಕ್ಟೇಷನ್ ಅನ್ನ ಅದಾನಿ ಪೋರ್ಟ್ಸ್ ನಲ್ಲಿ ಹೊಂದಿದ್ದಾರೆ. Q1 ನಲ್ಲಿ ಒಳ್ಳೆ ಒಂದು ವಾಲ್ಯೂಮ್ ಗ್ರೋತ್ ಅನ್ನ ಅದಾನಿ ಪೋರ್ಟ್ಸ್ ಡಿಕ್ಲೇರ್ ಮಾಡಿದ್ರು. 11.5% ಇವರ ವಾಲ್ಯೂಮ್ಸ್ ಇನ್ಕ್ರೀಸ್ ಆಗಿತ್ತು. ಅದರಿಂದ ಒಳ್ಳೆ ಒಂದು Q1 ರಿಸಲ್ಟ್ ಬರ್ಬೋದು ಅಂತ ಸಿಟಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಎಲ್ಲಾ ಸೆಗ್ಮೆಂಟ್ ಗಳಲ್ಲೂ ಕೂಡ ಒಳ್ಳೆ ಒಂದು ಗ್ರೋತ್ ನಮಗೆ ಅದಾನಿ ಪೋರ್ಟ್ಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅದರಿಂದ ಅವರು ರಿಸಲ್ಟ್ಗೂ ಮುಂಚೆನೆ 972 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ.
ಈಗ ಅದಾನಿ ಪೋರ್ಟ್ಸ್ ಏನಿದೆ 726 ಪ್ರೈಸ್ನಲ್ಲಿ ಟ್ರೇಡ್ ಆಗ್ತಿದೆ. ಹಿಡನ್ಬರ್ಗ್ನ ರಿಪೋರ್ಟ್ ಬಂದ ಮೇಲೆ ಸ್ಟಾಕ್ನಲ್ಲಿ ತುಂಬಾನೇ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಈಗ ಸ್ಲೋ ಆಗಿ ಸ್ಟಾಕ್ ರಿಕವರ್ ಆಗ್ತಿದೆ. ಒಳ್ಳೆ ಒಂದು ರಿಸಲ್ಟ್ ಬಂದ್ರೆ ಇನ್ನಷ್ಟು ಅಪ್ಸೈಡ್ನ ಪಾಸಿಬಿಲಿಟಿ ಕೂಡ ಅದಾನಿ ಪೋರ್ಟ್ಸ್ನಲ್ಲಿ ಇರುತ್ತೆ. ಬಟ್ ಆಗಸ್ಟ್ನಲ್ಲಿ ಸೆಬಿಯ ರಿಪೋರ್ಟ್ ಕೂಡ ಬರುತ್ತೆ, ಸುಪ್ರೀಂ ಕೋರ್ಟ್ನ ಡಿಸಿಷನ್ಸ್ ಕೂಡ ಬರುತ್ತೆ. ಅದೆಲ್ಲ ಕೂಡ ಅದಾನಿ ಗ್ರೂಪ್ನ ಕಂಪನಿಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.